ಹಾಯ್ ಫ್ರೆಂಡ್ಸ್, ನಮಸ್ಕಾರ. ಸವಿ ರುಚಿಗೆ ಸ್ವಾಗತ. ನಾನಿವತ್ತು ನಾಗರ ಪಂಚಮಿ ಹಬ್ಬಕ್ಕೆ ಕಡಲೆ ಉಂಡೆ ಮಾಡೋದು ಹೇಗಂತ ನಿಮಗೆ ಹೇಳ್ಕೊಡ್ತೀನಿ ನೋಡ್ರಿ. ಇದಕ್ಕೆ ನೀವು ಯಾವುದೇ ರೀತಿ ಬೆಲ್ಲ ಪಾಕ ಮಾಡೋ ಅವಶ್ಯಕತೆ ಇಲ್ಲ. ಈಸಿ ಮೆಥಡಲ್ಲಿ ಹೇಳ್ಕೊಡ್ತೀನಿ. ಅದಕ್ಕೂ ಮುಂಚೆ ಪ್ಲೀಸ್ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಇದಕ್ಕೆ ಏನೇನು ಬೇಕಂತ ನಿಮ್ಗೆ ಹೇಳ್ಕೊಡ್ತೀನಿ ನೋಡ್ರಿ. ಮೊದಲಿಗೆ 1 kg ಅಷ್ಟು ಕಡಲೆ ತೊಗೊಂಡಿದ್ದೀನಿ, 1/4 kg ಅಷ್ಟು ಬೆಲ್ಲ, ತುರಿದಿರುವಂಥ 1 ಬಟ್ಲು ಕೊಬ್ಬರಿ, ಗಸಗಸೆ ಸ್ವಲ್ಪ, ಮತ್ತೆ ಏಲಕ್ಕಿ ಪುಡಿ. 1 kg ಪುಟಾಣಿ ಏನು ತೊಗೊಂಡಿದ್ದಿಲ್ಲ, ಅದನ್ನು ಮಿಕ್ಸಿಗೆ ಹಾಕ್ಕೊಂಡು ಜರಡಿ ಇಟ್ಕೊಂಡು ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಇವಾಗ ಇದಕ್ಕೆ ಏನು 3/4 kg ಬೆಲ್ಲ ಇತ್ತಲ್ಲ, ಕುಟ್ಟಿರೋದು, ಅದನ್ನೂ ಕೂಡ ಈ ಥರ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಬೇಕೆಲ್ಲ ಚೆಂದಾಗಿ. ಈ ಥರ ಎಲ್ಲ ಚೆಂದಾಗಿ ಮಿಕ್ಸ್ ಮಾಡ್ಕೋಬೇಕು. ಮೇಲಿಂದ ಈ ಕೆಳಗಿರೋದೆಲ್ಲ ಮೇಲೆ ಎರಡು ಚೆಂದಾಗಿ ಮಿಕ್ಸ್ ಆದ್ರೆ ಮಿಕ್ಸಿಗೆ ಹಾಕಿದ್ರು ಎಲ್ಲ ಒಂದು ರೀತಿ ಹದ ಬಂದ್ಬಿಡ್ತೈತಿ. ಇದನ್ನು ನಾ ಈಗ ಮಿಕ್ಸಿ ಜಾರ್ಗೆ ಹಾಕ್ಕೊಳತ್ತೀನಿ. ಈ ರೀತಿ ಬರುತ್ತೆ ನೋಡ್ರಿ. ಬೆಲ್ಲ ಎಲ್ಲ ಮಿಕ್ಸ್, ಎರಡು ಬೆಲ್ಲ ಮತ್ತು ಪುಟಾಣಿ ಮಿಕ್ಸ್ ಆಗೈತಿ ಈಗ. ಅಷ್ಟು ನಾನು ಈಗ ಇದೇ ಥರ ರೆಡಿ ಮಾಡ್ಕೊಳ್ತೀನಿ. ಎಲ್ಲನೂ ಮಿಕ್ಸಿಗೆ ಹಾಕಿ ರೆಡಿ ಮಾಡಿ ಇಟ್ಕೊಂಡೀನಿ. ಇದಕ್ಕೆ ಎಳ್ಳೇನು ತೋರಿಸಿದ್ನಲ್ಲ, ಅದನ್ನು ನಾನು ಮೊದಲೇ ಹುರಿದು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಹುರಿದಿರೋ ಎಳ್ಳನ್ನ ಹಾಕೋತಾ ಇದ್ದೀನಿ. ಇದು ಹಾಕೋದ್ರಿಂದ ನಿಮ್ಗೆ ಚಂದ ಕಾಣಿಸ್ತೈತಿ ಉಂಡೆ. ಆಮೇಲೆ ಇದಕ್ಕೆ ಗಸಗಸೆ ಏನು ತೋರಿಸಿದ್ನಲ್ಲ, ಅದನ್ನೂ ಕೂಡ ಹುರಿದಿಟ್ಕೊಂಡಿದ್ದೀನಿ. ಹುರಿದಿರೋಂಥ ಗಸಗಸೆನೂ ಹಾಕ್ತಾಯಿದ್ದೀನಿ. ಈಗ ಎಲ್ಲನೂ ಚೆಂದಾಗಿ ಮಿಕ್ಸ್ ಮಾಡ್ಕೊಳ್ರಿ. ಸ್ವಲ್ಪ ಏಲಕ್ಕಿ ಪುಡಿ, ಆಮೇಲೆ ಏನು 2 ಬಟ್ಲ ಕೊಬ್ಬರಿ ಏನು ತುರಿದು ಇಟ್ಕೊಂಡಿದ್ದೀವಲ್ಲ, ಅದನ್ನಷ್ಟು ಹಾಕ್ಕೊಡ್ರಿ. ಈ ಉಂಡೆ ಮಾಡೋದು ಭಾಳ ಸುಲಭ ಐತಿ, ಯಾಕಂದ್ರೆ ಇದಕ್ಕೆ ಆನ ಮಾಡೋದು ಬೇಕಾಗಿಲ್ಲ, ಏನಿಲ್ಲ. ಯಾರಿಗೆ ಆನ ಮಾಡೋದು ಕಷ್ಟ ಆಗ್ತೈತೆ, ನಂಗೆ ಬರೋದಿಲ್ಲ ಅಂತಿರಲ್ಲ, ಇದನ್ನು ಮಾಡಿ ನೋಡ್ರಿ. ಭಾಳ ಈಸಿಯಾಗಿ ನೀವು ಮಾಡ್ಕೋಬೋದು. ಇದಕ್ಕೆ ಮತ್ತು ನಾವು ಲಾಸ್ಟಿಗೆ ಹಾಕೋದು 1/4 kg ತುಪ್ಪ. ಇದನ್ನ ಕಾಸಿ ಇಟ್ಕೊಂಡಿರೋದು, ಬಿಸಿ ಐತೆ ಸ್ವಲ್ಪ. ಈ ಥರ ಎಲ್ಲ ಹಾಕ್ಕೊಂಡು ನಿಧಾನಕ್ಕೆ ಕಲಿಸ್ಕೊಳ್ಳಿ. ಒಂದು ಹದವಾಗಿ ಕಲಿಸ್ಕೊತ ಹೋಗ್ಬೇಕೆಲ್ಲ ಪೂರ್ತಿ. ಹಿಂಗೆ ಚಪಾತಿ ಹಿಟ್ಟಿಗೆ ಹೆಂಗೆ ಎಣ್ಣೆ ಹಾಕ್ಕೊಂಡಿರ್ತೀವಲ್ಲ, ಅದೇ ರೀತಿನೇ ಹಿಂಗೆ ಎಲ್ಲನೂ ಮಿಕ್ಸ್ ಆಗಬೇಕು. ಎಲ್ಲ ಮಿಕ್ಸ್ ಆದಮೇಲೆ ನಾವು ಹಿಂಗೆ ಮುಷ್ಟಿ ಮಾಡಿದರೆ ಈ ಥರ ಆಗಬೇಕದು, ಹದ ಬಂದೈತೆ ಅಂತ ಅರ್ಥ. ಇದನ್ನ ಒಂದೊಂದಾಗಿ ಉಂಡೆ ಹೆಂಗೆ ಮಾಡೋದಂತ ತೋರಿಸ್ತೀನಿ ನೋಡಿ. ಪೂರ್ತಿ ಎಲ್ಲ ಕಲಸಿದ್ಮೇಲೆ ಒಂದು ಹಿಡಿಯಷ್ಟು ತೊಗೊಂಡು 2 ಕೈಲೇ ನಿಧಾನಕ್ಕೆ ಹಿಂಗೆ ಸಾವಕಾಶವಾಗಿ ಕಟ್ಕೊತ ಹೋಗ್ರಿ. ಈ ಥರ ಉಂಡೆ ಬರ್ತಾವೆ. ನೋಡ್ರಿ, ಎಳ್ಳು ಎಷ್ಟು ಚಂದ ಕಾಣ್ತಾ ಇದಾವ. ಎಳ್ಳು ಇದ್ರಾಗ ಹೈಲೈಟ್ ಆಗ್ತಾವ. ಅದಕ್ಕೆ ಅದು ನಿಧಾನವಾಗಿ ಹುರ್ಕೊಂಡು ಮಿಕ್ಸ್ ಮಾಡ್ಕೋಬೇಕು. ಎಳ್ಳು ಕೂಡ ನಾನು ಇನ್ನೊಂದ್ಸಲ ತೋರಿಸ್ತೀನಿ ನೋಡ್ರಿ ನಿಮಗೆ ಉಂಡೆ ಕಟ್ಟೋದು. ಈ ಥರ ಒಂದು ಹಿಡೀರಿ, ಅದನ್ನು ಸಾವಕಾಶ 2 ಕೈಲಿ ಹಿಂಗೆ ನಿಧಾನಕ್ಕೆ ಕಟ್ಕೊತ ಹೋಗ್ರಿ. ಉಂಡೆ ಭಾಳ ಚಂದ ಬರ್ತಾವೆ, ಮೆದುನೂ ಆಗ್ತಾವೆ. ನೋಡಿ, ಪಂಚಮಿ ಉಂಡೆ ರೆಡಿ ಅದು. ಬಾಯಾಗಿಟ್ಟ ತಕ್ಷಣ ಕರಗ್ತಾವ ಈ ಕಡಲೆ ಉಂಡೆ. ನೋಡ್ರಿ ಎಷ್ಟು ಸಾಫ್ಟಾಗಿ ಬಂದಾವ. ಹೌರನೂ ಇರ್ತಾವ, ತಿನ್ನಕ್ಕೆ ಈಸಿನೂ ಇರುತ್ತೆ. ಮಕ್ಕಳಂತೂ ಇಷ್ಟಪಟ್ಟು ತಿಂತಾರೆ.